ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು, ಚಿತ್ರದುರ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಹಾಗೂ ಸಹಕಾರ ಇಲಾಖೆ ವತಿಯಿಂದ ನಗರದ ಶ್ರೀ ಸಾಯಿ ಮಂದಿರ ಸಭಾಂಗಣದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಟಿ. ರಘುಮೂರ್ತಿ ಅವರು ಭಾಗವಹಿಸಿ ಉದ್ಘಾಟನೆ ನೆರವೇರಿಸಿದರು. ಮಾತನಾಡಿದ ಅವರು, ಸಹಕಾರಿ ಸಂಘಗಳ ಮೂಲಕ ರೈತರು ಸಾಲ ಪಡೆದು ಮರುಪಾವತಿ ಮಾಡಿದರೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ದೇಶದಾದ್ಯಂತ ಸಾವಿರಾರು ಸಹಕಾರ ಸಂಘಗಳು ರೈತರಿಗೆ ಹಾಗೂ ಇತರರಿಗೆ ಅನುಕೂಲವಾಗುವಂತೆ ವಾತಾವರಣ ನಿರ್ಮಿಸಬೇಕಾಗಿದೆ. ಸಹಕಾರ ಯೂನಿಯನ್ನಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಹೆಸರಿಗಷ್ಟೇ ಸೀಮಿತವಾಗಿದೆ. ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನಿಮ್ಮಿಂದ ಸಹಕಾರ ದೊರೆತರೆ ಮಾತ್ರ ಪ್ರಯೋಜನವಾಗುವುದು, ಇಲ್ಲವಾದರೆ ಏನೂ ಆಗಲಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ಜಿಲ್ಲಾ ಅಧ್ಯಕ್ಷ ಎಚ್.ಎಂ. ತಿಪ್ಪೇಸ್ವಾಮಿ, ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರು ಸಿ. ಸಂಜೀವಮೂರ್ತಿ, ಉಪಾಧ್ಯಕ್ಷರಾದ ರವಿಕುಮಾರ್, ಸಹಕಾರಿಗಳಾದ ಪುರಸಭಾಧ್ಯಕ್ಷರಾದ ಆರ್. ಮಲ್ಲೇಶಪ್ಪ, ನಿರ್ದೇಶಕರಾದ ಜಗ್ಗಣ್ಣ, ಚನ್ನಬಸಪ್ಪ, ಸಿಡಿಸಿಸಿ ವ್ಯವಸ್ಥಾಪಕ ನಿರ್ದೇಶಕರು ಶರೀಫ್, ಭಾಗಿಯಾಗಿದ್ದರು. ಯಾಕಂದ್ರೆ ಬರೀ ಹೆಸರಿಗೆ ಅಷ್ಟೇ ಅಲ್ಲ, ನಾನು ಡೈರೆಕ್ಟರ್, ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ ಅನ್ನೋದಕ್ಕಿಂತ ಎಷ್ಟು ಜನಗಳಿಗೆ ನಾವು ನಮ್ಮಿಂದ ಉಪಯೋಗ ಆಗಿದೆ ಅವಾಗ ಮಾತ್ರ ಸಾಕಾಗಲ್ಲ. ಹಾಗಾಗಿ ಎಲ್ಲರೂ ಈ ಕ್ಷೇತ್ರದಲ್ಲಿ ಇದ್ದೀರಾ, ಖಂಡಿತವಾಗ್ಲೂ ಎಲ್ಲರೂ ಯಶಸ್ಸು ಸಿಗಲಿ. ಜನಸಾಮಾನ್ಯರಿಗೆ, ರೈತರಿಗೆ, ಮಹಿಳೆಯರಿಗೆ, ಕೃಷಿಕರಿಗೆ, ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮಿಂದ ಸಹಾಯ ಆಗಲಿ ಅಂತ ಹೇಳಿ ನಾನು ಬಯಸ್ತಾ, ಈಗಾಗಲೇ ನಮ್ಮ ಇಡೀ ದೇಶದಲ್ಲಿ ಸುಮಾರು 8.42 ಲಕ್ಷ ಸಹಕಾರಿ ಸಂಘಗಳು ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ 32 ಕೋಟಿ, ನಮ್ಮ ಜನಸಂಖ್ಯೆ ಸುಮಾರು 140 ಕೋಟಿನಲ್ಲಿ 32 ಕೋಟಿ ಸದಸ್ಯರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 47,000 ಸಹಕಾರ ಸಂಘಗಳು, ಅದರಲ್ಲಿ 6,222 ಟ್ಯಾಕ್ಸ್ಗಳು, 15,506 ಹಾಲು ಉತ್ಪಾದಕರು ಇಲ್ಲೆಲ್ಲ ಇದ್ದಾರೆ. ಹಾಲು ಉತ್ಪಾದಕ ಸಂಘಗಳ ಡೈರೆಕ್ಟರ್ಗಳು ಇಲ್ಲಿ ನಮ್ಮ ಸಂಜೀವಮೂರ್ತಿ ಅವರು ಸೇರಿ, ರೇವಣಸಿದ್ದಪ್ಪ ಅವರು ಸೇರಿ, ಹೊಸದುರ್ಗದ ರವಿಕುಮಾರ್ ಅವರು, ಇನ್ನೊಬ್ಬರು ಶೇಖರ್ ಬಂದಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳು ಅವರು ಇಲ್ಲಿ ತನಿಖೆಗಳಲ್ಲಿ ಸೇರಿ ಒಟ್ಟು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಈ ಹಾಲು ಒಕ್ಕೂಟದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಸಹಕಾರಿ ಆಗ್ತಾ ಇದ್ದಾರೆ. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 1,087 ಸಹಕಾರಿ ಸಂಘಗಳಿದ್ದು ಅದರಲ್ಲಿ